ಓಲಿ ಕೊಟ್ರಿ ನಂಗೆ ಇರ್ಲಿ ಬಿಡಿ ಓಲೆ ಏನು ಬಂದಾಗಲೇ ಹೆಣ್ಮಕ್ಳು ಕೊಡ್ತಾರೆ, ಗಂಡು ಮಕ್ಳಿಗೆ ಏನೂ ಇಲ್ಲ. ಸದ್ಯ ಇದನ್ನಾದ್ರೂ ಹಾಕಿದ್ರಲ್ಲ ನಡಿಯೇ. ನಡ್ರಪ್ಪ, ಊರೊಳಗೆ ಮೊದ್ಲು ಹೋಗ್ಬಿಡೋಣ ಬನ್ನಿ. ನಾನು ಓಡಿಸ್ತೀನಿ, ಅವರೇ ಹೊಡಿತೀನಿ ಅಂತವ್ರೆ. ಹೇಳ್ತಾನೆ ಸರ್ ಹಂಗಂತ ಕೇಳಕ್ಕೆ ಗಾಡಿ ನಮ್ದು ಹೊಸ ಬಸ್ಸಿಗೆ ಹಂಗೆ ಸರ್ ಇವು ಅಲ್ಲೇ ರೀ ಸರ್. ಇನ್ನೊಂದು ವಿಷಯ ಗೊತ್ತಿಲ್ಲ, ನೀವು ಟ್ರೈನ್ ಆನೆ ಮೇಲೆ ಅಂಬಾರಿ ಹೋಗುತ್ತೆ, ಇವತ್ತು ಟೈರ್ ಗಾಡಿ ಮೇಲೆ ಅಂಬಾರಿ ಬರ್ತಾ ಇದೆ. ನಿಂತ್ಕೊಳ್ಳಪ್ಪ, ಅಲ್ಲ ಮೂರ್ತಿ ಅಲ್ಲ, ನಾನು ಹೆಂಡ್ತಿ ನಿಂತ್ಬಿಟ್ಟು ಭಾರಿ ಕಷ್ಟ. ಇಲ್ಲೇ ಕುಂತೀರಿ ಕೂರಕ್ಲ್ವಾ? ನಡಿ ನಡಿ, ಇಬ್ರು ಒಚ್ಕೋದ್ರೆ ಹೊಚ್ಕೊಳ್ಳು ಮೇಕ್ ಆರ್ಬಿಡ್ತವೆ. ಇಬ್ರು ಒಚ್ಕೋಗದ್ ಬೇಡ, ಬಟ್ ನಾನು ಹೋಯ್ತೀನಿ, ಆಮೇಲೆ ನೀನ್ ಬಾ. ಫಸ್ಟೇ ಮಾತಾಡ್ಕೊಂಡ್ ಬಂದ್ರೆ ಹಿಂಗೆ ಮಾತಾಡೋಣ ಅಂತ. ಯಾರು ನೀವು? ದೇವ್ರೇ ಇಲ್ಲ. ಯಾಕೆ ಗೊತ್ತಾ, ಅವಳು ಇನ್ನೂ ಮಾತಾಡಕ್ ಸ್ಟಾರ್ಟ್ ಮಾಡಿಲ್ಲ, ಮಾತಾಡ್ಬಿಟ್ರು ಊರಲ್ಲಿ ಇರೋರೆಲ್ಲ ಓಡೇ ಬಿಡ್ತಾರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಿಧಾನ ಕಿಳಿ, ಇವತ್ತು ತಿಳಿದಿದ್ದ ಇತಿಹಾಸ ಬೇಕು. ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ. ನಮಸ್ಕಾರ. ಇವತ್ತು ನಾನು ಗದ್ದನ ಕಟ್ಟೆಗೆ ಬಂದಿದ್ದೀನಿ. ಇಲ್ಲಿರೋರೆಲ್ಲ ನಮ್ಮ ಮೌದಿರು, ನಮ್ಮ ಅಕ್ಕಿರು, ನಮ್ಮ ತಂಗಿರು ಎಲ್ಲ ಇಲ್ಲ ಅವ್ರೆ. ಇವತ್ತು ನಾನು ಆಡಿಸ್ತಾ ಇರೋ ಮೊದಲನೇ ಗೇಮ್ ಯಾವುದು ಅಂದರೆ ತಟ್ಟು ತಟ್ಟು ಬೆರಣಿ ತಟ್ಟು ಅಂತ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಬೆರಣಿ ಬಂದ್ಬಿಟ್ಟು ನ್ಯಾಚುರಲ್ ಗ್ಯಾಸು. ಇವತ್ತು ಗ್ಯಾಸಲ್ಲಿ ಅಡುಗೆ ಮಾಡಿಕೊಂಡು ಇವತ್ತು ಆರೋಗ್ಯ ಕೆಟ್ಟೋಯ್ತೈತೆ. ಅಂಥದ್ರಲ್ಲಿ ನಮ್ಮವ್ವ, ನಮ್ಮಪ್ಪ, ನಮ್ಮ ತಾತ ಎಲ್ಲ ಬೆರಣಿನಲ್ಲಿ ಅಡುಗೆ ಮಾಡಿಕೊಂಡು 100 ವರ್ಷ, 70 ವರ್ಷ, 80 ವರ್ಷ ಬದುಕಿದ್ರು. ಇವತ್ತು ಬೆರಣಿಯನ್ನು ಮತ್ತೆ ನಿಮ್ಮೆಲ್ರಿಗೂ ತೋರಿಸೋದಕ್ಕೋಸ್ಕರ ನಾನಿವತ್ತು ತಟ್ಟು ತಟ್ಟು ಬೆರಣಿ ತಟ್ಟು ಆಟನ ನಮ್ಮ ಈ ದೊಡ್ಡನ ಕಟ್ಟೆ ಹಳ್ಳಿಲಿ ಇರ್ತಕ್ಕಂಥ ನಮ್ಮ ಔದಿರ ಜೊತೆ, ನಮ್ಮ ಅಕ್ಕಿರ ಜೊತೆ ಆಟ ಆಡಿಸ್ತಾ ಇದ್ದೀನಿ. ಅವ್ವ ಅಕ್ಕಿರ ಬನ್ನಿ ಹೋಗೋಣ, ಬೆರಣಿ ತಟ್ಬಿಡೋಣ. ಚಂಡಿ ಚಂಡಿ ಹೊತ್ಕೊಳ್ಳಿ. ಕೆಲಸ ಮಾಡಕ್ಕೆ ಮಾತಾಡಕ್ ನೀನು, ಕೆಲಸ ಮಾಡಕ್ ನಾನು ಬಂದೆ. ಮಾತಾಡಕ್ ನಾನು, ಕೆಲಸ ಮಾಡಕ್ ನೀನು ಅಂತ. ಕೆಲಸ ನೀನ್ ಮಾಡ್ದೆ ನಾನ್ ಮಾಡ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಬಿಳಿ ಹಂಗೆ ನಡಿ, ಬೈಲೆ ಹೋಗ್ರ ಬರ್ರಪ್ಪ, ನಡ್ರಿ. ನೋಡು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡಿ. ಹೆಂಗ್ ತಟ್ಟಬೇಕು ಅಂದ್ರೆ ತಂದು ಮುಖ ಕಾಣ್ಬೇಕು ಅದ್ರಲ್ಲಿ. ಏನೋ ಬೆರಳಿದೆ ಇದಕ್ಕೆ ಕಮ್ಮಿ ಇಲ್ಲ. ನಡಿ ನಡಿ. ನಾವು ಬೆರಣಿ ತಟ್ಟೋ ಸ್ಪಾಟ್ ಬಂದಾಯ್ತು. ಒಂದೇ ನಿಮಿಷ ಅದೇ ಇಳಿಸ್ತೀನಿ ತಡಿ, ಒಂದ್ ನಿಮಿಷ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು. ಅಷ್ಟೊತ್ತಿಗೆ ನನ್ನ ಹುರಿದೋಗಿರ್ತದೆ ಇಳಿಸೆ. ಇವಳು ಮೋಸ್ಟ್ಲಿ ಇದ್ರಲ್ಲಿ ಇದ್ಲು ಅನ್ಸುತ್ತೆ, ಬಿಲ್ ಕ್ಲಿಂಟನ್ ಮನೇಲಿ. ಹೌದು. ಹಾ ಇಳಿಯಮ್ಮ. ಇದು ಹೂ ಸಿಕ್ಕಾಪಟ್ಟೆ ಗಟ್ಟಿಯಾಗೈತೆ. ಇಲ್ಲ ಮಾತಾಡು ನೀನು. ಇವ್ರದ್ದು ಯಾಕೋ ಜಾಸ್ತಿ ಆಯ್ತಾ ಇಲ್ವಾ? ನಾನು ಹೇಳ್ದೆ ನಾನು ಒಬ್ಬನೇ ಬರ್ತೀನಿ ಅಂತ ಕೇಳಕ್ಕಲ್ಲ ಜನ. ನೀನ್ ಹೆಂಡ್ತಿನೂ ಕರ್ಕೊಂಡು ಇಲ್ಲಿ ಇಟ್ಕೋಬೇಕು. ನಮ್ಮ ದೊಡ್ಡನ ಕಟ್ಟೆಯಲ್ಲಿ ತಟ್ಟು ತಟ್ಟು ಬೆರಣಿ ತಟ್ಟು ಆಟ ಶುರುವಾಗಿದೆ. ಈ ತಟ್ಟು ತಟ್ಟು ಬೆರಣಿ ತಟ್ಟು ಕಾಂಪಿಟೇಷನ್ ಬಂದಿರೋ ಕಾವ್ಯ, ರಂಜಿತಾ ಮತ್ತೆ ಕಾವ್ಯ. ಈ ಗೇಮು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಈ ಬೆರಣಿಯನ್ನ ಹೇಗೆ ತಟ್ಟಬೇಕು, ಹೇಗೆ ಮಾಡಬೇಕು ಅಂತ ಗೈಡ್ ಮಾಡೋದಕ್ಕೆ ನಮಗೆ ಗೌರಜ್ಜಿ ಅವ್ರು ಬರ್ತಾವ್ರೆ. ಗೌರಜ್ಜಿ ಅವರೇ ಬನ್ನಿ, ನೀವು ಸ್ಟಾರ್ಟ್ ಮಾಡಿ. ಸಾಕು, ನಿಮ್ದು ಕೈ ಬೆರಳುಗಳು ಬರ್ಲಿ, ಅಸ್ತ ಬರ್ಲಿ. ಹಂಗೆ ಸ್ಟಾರ್ಟ್. 1 2 3.
ಅಷ್ಟ ಬರ್ಬೇಕು ನೀಟಾಗಿ. ಅಲ್ಲ ತಪ್ಪೆ ಹೊಡಿಬೇಕಾದ್ರೆ ನಿಮ್ ಯಜಮಾನ ನೆನ್ಸ್ಕೊಬಿಡಿ. ಅಲ್ಲ ಬೆರಣಿ ತಟ್ಟು ಅಂದ್ರೆ ಯಾವ್ದೋ ಒಡೆ ತಟ್ಟಿದ್ಯಲ್ವಾ? ಅಯ್ಯೋ ಕಾವ್ಯ, ಯಾರ್ ನೋಡ್ಕೊಂಡ್ ತಟ್ತಾ ಇದ್ಯಾವ? ನೀನ್ ಪಕ್ಕದಲ್ಲಿದ್ಯಾ ಅದಕ್ಕೆ. ಸಮಯ ಹೋಗಿದ್ದ ಎಷ್ಟಿದೆ ಇನ್ನ? ಇನ್ನ 1 ನಿಮಿಷ ಉಳಿದಿದೆ. 1 ನಿಮಿಷದಲ್ಲಿ ಸಗಣಿನೇ ಇಲ್ಲ ಅಷ್ಟು ಬೇಗ ಮುಟ್ಟಿಬಿಟ್ರು. ಅಯ್ಯೋ ರಂಜಿತ್ ಅವ್ರದ್ದು ಸಗಣಿ ಬಿದ್ದಾಯ್ತಲ್ಲಪ್ಪ. ರಂಜಿತ್ ಅವ್ರದ್ದೇ ಅದು ಅವ್ರ ಕಡೆಗೆ ಇರುತ್ತಲ್ವಾ? ಅವ ಗೋರ್ಕಂಡ್ ಹೊಡಿ, ಇನ್ನೊಂದು ಆಯ್ತದ ಗೋರ್ಕಳಿ ಮೂರು ಏನೋ ಯಾವ್ದೋ ದಿಕ್ಕು ಮಾಡ್ಬಿಟ್ಟಿದ್ದ. ಅದು ನಮ್ಮ ಮಂಡ್ಯ ಮ್ಯಾಪು. 2, 4, 6, 8, 10, 12 ಬೆರಣಿ. ಮಾನಸ ಆ ಕಡೆ ಲೆಕ್ಕ ಹಾಕು. ಕಾವ್ಯ ಅವ್ರದ್ದು ಅಲ್ಲ ಇವೆಲ್ಲ ಕೌಂಟ. ಇದು ಬೆರಣಿನ ಇದು. ಅದು ಬೆರಣಿ ಅಲ್ಲ, ಒಡೆ ತರದವನ್ನೆಲ್ಲ ಬಿಟ್ಬಿಟ್ಟು ಬೆರಣಿ ತರದ ಕೌಂಟ್ ಮಾಡು. ನಾವೇನಾದ್ರು ಜಡ್ಜ್ ಮಾಡಿ ಅಷ್ಟಾಯ್ತು ಇಷ್ಟಾಯ್ತು ನಮ್ಮ ಸಂದರ್ಶನ ಬಂದಿದ್ದ, ನಾನ್ ಚೆನ್ನಾಗಿ ಬೆರಣಿ ಕಟ್ಟಿದ್ದೆ, ಕಿತ್ತೆ ಹಚ್ಬಿಟ್ಟ ಕೌಂಟ್ ಮಾಡಿಲ್ಲ ಅಂತ ರಂಜಿತ್ ಸಂಜೆಲ್ಲ ಬೈಕತ್ತಲ್ಲ. ಯಾಕೆ ಬೇಕು? ಅದಕ್ಕೆ ಇವ್ರ ಮುಖಂಡ್ರೆ ನಮ್ಮ ಗೌರಜ್ಜಿ ಅವರೇ, ಗೌರಜ್ಜಿ ಜಡ್ಜ್ ಮಾಡಿ ಯಾರಿಗೆ ಫಸ್ಟ್ ಪ್ಲೇಸ್ ಕೊಡ್ಬೇಕಂತ ಅವರೇ ಡಿಸೈಡ್ ಮಾಡ್ತಾರೆ. ಮಾನಸ ಗೌರಜ್ಜಿ ಎತ್ಕೊಂಬ. ಅಲ್ಲ ಸಾಕು ಕಳಿಸು. ನೀವೇನ್ ತಲೆ ಕೆಡ್ಸ್ಕೊಬಿಡಿ, ತೆಗೀರಿ. ಮನೇಲಿ ನಿಮ್ ತೆಗಿತಾರ್ಕಂತ ಗ್ಯಾರಂಟಿ. ಹಳ್ಳಿ ಸಂಪ್ರದಾಯದಲ್ಲಿ ಬೆರಣಿ ಇದೇನೆ, ಯಾರನ್ನ ಬೇಕಾದ್ರೆ ಐಡೆಂಟಿಫೈ ಮಾಡಿ. ನಮ್ ತರ ಬೆರಣಿ ನೀಟಾಗಿ ಕಟ್ಟಬೇಕು ಈ ತರ. ಇಲ್ಲ ಕೈದವ್ರು ಎಲ್ಲಿ ಬೆರಣಿ ನಮ್ಮ ಹಿಂದಿನ ಕಾಲದ ನಮ್ಮ ತಾತಜ್ಜಿ ಅವರೆಲ್ಲ ತಟ್ಟಾರಲ್ಲ, ಅವಾಗ ಗಂಡಸರು ತಟ್ಟರು. ಆ ಕಾಲದವ್ರು ಹೇಳ್ತಾರೆ ಇವೆಲ್ಲ ಹಿಂದಿನ ಕಾಲದಲ್ಲಿ ಟಿಚಿಂಗ್ ಮಾಡ್ತಿರಲ್ಲ ವಡೆ ಆ ತರ. ಈಗ ಬೈಂದಣ್ಣ, ಈಗ ನಾನ್ ಜಡ್ಜ್ ಮಾಡಿಲ್ಲ, ಗೌರಜ್ಜಿನೇ ತೀರ್ಪು ಕೊಟ್ಟಿರೋದು. ಈಗ ಗೌರಜ್ಜಿ ಮಾತಿಗೆ ಬೆಲೆ ಕೊಟ್ಟನ ಏನ್ ಮಾಡೋದು ನೀವೇ ಹೇಳಿ. ನೋಡಿ ನಿಮ್ಗೆ ಹೆಂಗ್ ಸೇರ್ತೆ ಅಂದ್ರೆ ನೀವು ಗೇಮರ್ ಮಾಡ್ತಿರೋದು, ಬಟ್ ನಿಮ್ ತೀರ್ಪು ಇಲ್ಲಿ ಅಂತಿಮ ತೀರ್ಪಾಗಿರ್ತದೆ. ಕರೆಕ್ಟ್ ಆಗಿ ಗೈಡೆನ್ಸ್ ಮಾಡಿ, ಯಾರಿಗೂ ಮೋಸ ಆಗಿರೋದು ಬೆರಣಿ ತರ ಐತೆ ಇಲ್ಲಿ ಎಲ್ಲರೂ ಐಡೆಂಟಿಫೈ ಮಾಡಿ ತೀರ್ಪು. ಈಗ ಒಂದು ಕೆಲಸ ಮಾಡೋಣ, ನಿಮ್ಗೂ ಬೇಡ, ಗೌರಜ್ಜಿಗೂ ಗೊಂದಲ ಬೇಡ, ಕಾವ್ಯ ಅವ್ರಿಗೂ ಬೇಡ, ರಂಜಿತ್ ಅವ್ರಿಗೂ ಗೊಂದಲ ಬೇಡ, ರೀಮ್ಯಾಚ್ ಆಡಿಸ್ಬಿಡೋಣ. ಮೊದ್ಲಿಂದ ಅವರು ಒಂದು ಬೆರಣಿ ಕಟ್ತಾರೆ, ಓಕೆನಾ? ಆ ಬೆರಣಿ ಎಷ್ಟು ಆಕಾರ ಇದೆ ನೀವು ಅದನ್ನೇ ಕಾಪಿ ಮಾಡ್ಕೊಂಡು ಅದೇ ತರ ತಟ್ಟಬೇಕು. ಯಾರು 1 ನಿಮಿಷದಲ್ಲಿ ಹೆಚ್ಚು ಬೆರಣಿಗಳನ್ನ ಯಾರು ತಡ್ತಾರೆ ಅವ್ರಿಗೆ ಈ ಪ್ರೈಸ್ ಹೋಗುತ್ತೆ, ಓಕೆನಾ? ಯಾರಿಗೂ ಮೋಸ ಆಗೋದು ಬೇಡ. ಇಲ್ಲಿ ಮತ್ತೆ ನಮ್ಮ ಗೋವಿಂದಣ್ಣವರು ಮತ್ತೆ ಗೌರಜ್ಜಿ ಅವರು ಹಾಗೆ ನಮ್ಮ ಪತ್ರಕರ್ತರಿದ್ದಾರೆ, ಅವರೇ ಜಡ್ಜ್ ಮಾಡಿ ಕೊಡ್ತಾರೆ. ಅವ್ರು ಯಾರು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ನನ್ನ ರೈಟ್ ಹ್ಯಾಂಡ್ ಅವಳೇ ಮಾಡ್ತಾರೆ, ಓಕೆನಾ? ಯಾಕೆಂದ್ರೆ ಅವ್ರಿಗೆ ಕೊಟ್ಟೆ ಅಂತ ಇದೇನು ರೀಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಮ್ಮ ತಾಯಿ ಮನೆಗೆ ಗೊತ್ತಿಲ್ಲ. ರಂಜಿತ್ ಕೊಡ್ಬೇಕಾಯ್ತು ಅಂತ ಹೊಡೆದು ಸಾಯಿಸ್ಬಿಟ್ಟಿರೋ ನನ್ನ. ಎಲ್ಲರೂ ಒಂದೇ ಅಲ್ವಾ? ನಾನು ನೋಡಿದೆ 1963 ಮಾನಸ ಅವರು ಒಡೆ ತರ ತಟ್ಟಿದ್ರು ನೀವು ಹಂಗೆ ತಟ್ಟಬೇಕು, ಯಾಕೆಂದ್ರೆ ಅವರೇ ಗೈಡ್ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಬೆರಣಿ ಹೆಂಗಿರುತ್ತೆ ಅಂತ ಫಿಲಾಸಫಿ ಕೊಡ್ತಾ ಇದ್ದಲ್ಲ, ಅದು ಕರೆಕ್ಟ್ ತಟ್ಟು ನಿನ್ ಮೇಲೆ ಬಿಟ್ಟಿದೀವಿ. ಈಗ ನೀನೇ ಅವ್ರಿಗೆ ಪ್ರೈಸ್ ಕೊಡ್ಬೇಕು, ಆಟ ನೀನೇ ಮುಂದುವರಿಸ್ಬೇಕು. ಹೊಡೆ ಚಪ್ಪಾಳೆ. ಎಷ್ಟು ಬೆರಣಿಯನ್ನ ಗೌರಜ್ಜಿ ಅವರು ಜಡ್ಜ್ ಮಾಡಿದ ಪ್ರಕಾರ ಕಾವ್ಯ ಅವ್ರದ್ದು ಆಗಿತ್ತು. ಈಗ ಆ ಥರ ಎಲ್ಲ ಬೆರಣಿ ಆಕಾರನೇ ಬೇರೆ ಅಂತ ನಮ್ಮ ಊರಿನ ಮುಖಂಡರುಗಳೆಲ್ಲ ಹೇಳಿದ್ರು, ಅಜ್ಜಿ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ಈಗ ಮಾನಸ ಒಂದು ಬೆರಣಿಯನ್ನು ತಡ್ತಾರೆ, ಅಟ್ಲೀಸ್ಟು ಆಜು ಬಾಜು ಬರಂಗಾದ್ರೂ ಬೆರಣಿಗಳಿರ್ಬೇಕು. ಮಾನಸ ತಡ್ತಾರೆ, ಅದ್ರ ಆಜು ಬಾಜು ಇರ್ಲಿ. ಮಾನಸ ಸಿಕ್ಕಾಬಿಟ್ಟು ಬಿಲ್ಡಪ್ ಕೊಟ್ಟಿದ್ದೀನಿ, ಜನ ತಟ್ಟು, ನೀನ್ ತಟ್ಟಿ, ಅವಳಿಗೆ ತಟ್ಟಕ್ ಬಂದಿಲ್ಲ, ಇನ್ ಜನ ಏನ್ ತಡ್ತಾರೆ ಅನ್ಬಿಡ್ತಾರೆ. ಆಮೇಲೆ
ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇಲ್ಲ ಕಣೆ, ಚೆನ್ನಾಗಿ ತಡ್ತೆ. ಯಾರನ್ನ ನೆನೆಸ್ಕೊಂಡ್ ತಡ್ತೆ? ನಿನ್ನೆ ನೋಡು, ಸೇಮ್ ನಿನ್ ಮುಖ ತರನೇ ಇಲ್ವಾ ಅದು ರೌಂಡ್ಗೆ? ಊರಿಗೆ ಬಂದು ಹಿಂಗ್ ಮರ್ಯಾದೆ ಕಣಿತಾ ಇದೀಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿದ್ರಲ್ಲ ಕಾವ್ಯ, ರಂಜಿತಾ, ಈಗ ಅಟ್ಲೀಸ್ಟ್ ಆ ಆಕಾರ ಇರ್ಲಿ, ರೌಂಡ್ ಇರ್ಲಿ, ಟೈಮ್ ತಗೊಳ್ಳಿ. ಆತರ ಬೇಡ, ಕಾಂಪಿಟೇಷನ್ ಐತೆ, ಇರೋದೇ 1 ನಿಮಿಷ ಅಂದ್ಬಿಟ್ಟು ಟಪಟಪಟ್ನ ಹೊಡಿಯಕ್ ಹೋಗ್ಬಿಡಿ. ಓಕೆನಾ? ಟೈಮಿಂಗ್ಸ್ ಸಮಾಧಾನ. ಕಾವ್ಯ ತಡಿಯವ ಗೊತ್ತು ನೀವು ಉದ್ದಕ್ಕೆ ರೆಡಿ ಆಗಿದ್ದೀರಿ ಅಂತ. ನೀವು ನೋಡ್ತಾ ಇದ್ರೆ ಮೋಸ್ಟ್ಲಿ ಗೋಡೆಗೆ ತಟ್ಟಲ್ಲ, ನನಗೆ ತಟ್ಬೋದು ಅನಿಸ್ತಾ ಇದೆ. 3, 2, 1. ರಂಜಿತಾ, ನಿನ್ನಿಂದನೇ ರೀಗೇಮ್ ಆಗಿರೋದು. ಹೊಡೆಯೋ ಬೆಣ್ಣಿ ಹೆಂಗಿರ್ಬೇಕು ಗೊತ್ತಾ ಇವತ್ತು? ಸೂಪರ್ ಕಣ, ಸೂಪರ್. ಕಾವ್ಯ, ಕಾವ್ಯ ಉದ್ರೋಯ್ತು. ಇದಿತ್ತು ಪರವಾಗಿಲ್ಲ. ಒಂದ್ಸರಿ ತಡ್ತೋದ್ರೆ ಏನೋ ಇಷ್ಟೊಂದು ಶೇಪ್ ಪರ್ಫೆಕ್ಟ್ ಆಗಿ ತಡ್ತಾ ಇದೀಯಾ? ಸೂಪರ್ ಕಣ. ನೋಡಿ ಗೋವಿಂದಣ್ಣ, ಎಲ್ಲೋದ್ರೆ ನಮ್ಮ ಹಳ್ಳಿಯ ಕಲೆ ನೋಡಿ ಹೆಂಗಿದೆ ಅಂತ. ಈ ನಮ್ಮ ಹಳ್ಳಿ ಕಲೆನ ತೋರ್ಸ್ಬೇಕು ಅಂತಾನೆ ಕಣ್ ಗೋವಿಂದಣ್ಣ, ನಾವ್ ಹಳ್ಳಿಗೆ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇರೋದು. ಕಾವ್ಯ, ಏನ್ ಪೇಂಟಿಂಗ್ ಬಿಡ್ತಾ ಇದ್ಯಾ? ಯಾಕೆ ಮನೇಲಿ ಒಣಗಿಡ್ದಾಗ ಹೋಗ್ತಾ? ಮನೇಲಿ ಇರುತ್ತಲ್ಲ, ಸಿಟ್ಟಲ್ಲಿ ನಿಲ್ ತೀರ್ಸ್ಕೊಳಬಹುದು ನೋಡು. ರಂಜಿತಾ, ನಿನ್ನ ಬೆರಣಿ ತಟ್ಟದ್ರಲ್ಲಿ ಒಲಿಂಪಿಕ್ ಕಳಿಸ್ತೀನಿ ಕಣವ. ಸೂಪರ್. ಗೌರಜ್ಜಿ, ನಿಮ್ ಸೊಸೆ ಹಾಕಿ ಹಿಂದುಳಿದ್ ಬಿಟ್ರಲ್ಲ, ಅವರು ತೆಳ್ಳಗ್ ಮಾಡ್ಕೊಬಿಟ್ರು. ಕಾವ್ಯ, 5, 4, 3, 2. ಬೇಗ ಫೈನಲಿ ತಟ್ಟು ಬೆರಣಿ ತಟ್ಟು ಆಟದಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋದನ್ನ ನಮ್ಮ ಮಾನಸ ಅವರು, ಆಗಿನ ಈ ಊರಿನ ಮುಖಂಡರು, ನಮ್ಮ ಗೋವಿಂದಣ್ಣ ಇಬ್ರು ಜಡ್ಜ್ ಮಾಡಿ ಅದಕ್ಕೆ ಇದ್ ಮಾಡ್ತಾರೆ, ತೀರ್ಪು ಕೊಡ್ತಾರೆ. ಗೋವಿಂದಣ್ಣ ಬನ್ನಿ. ಕಾವ್ಯಂದ್ರಲ್ಲಿ ಯಾವ್ದು ಫೇಲು? ಇದು ಫೇಲಾ? ಇದನ್ನ ತೆಗೆದು ಬಿಡೋಣ, ಯಾಕಂದ್ರೆ ಪರ್ಫೆಕ್ಟ್ ಗೊತ್ತಾಗಲ್ಲ. ಇದು ರಂಜಿತದ್ರಲ್ಲಿ ಅಲ್ಲಣ್ಣ, ಇದು ಫೇಲಾ? ಇದು ಓಕೆನಾ? 1, 2, 3, 4, 5, 6, 7, 13. ಅದ್ರಲ್ಲೂ 13 ಏನೋ ಟೈ ಆಗ್ಬಿಟ್ಟೈತಲ್ರವ. ತಡಿ, ಇವೆರಡರಲ್ಲಿ ಯಾವ್ದು ಚೆನ್ನಾಗಿ ನೋಡ್ಕೋಣ. ಒಂದು ತೆಗಿ. ಇದೆ, ಅದ್ರಲ್ಲಿ ಏನಿಲ್ಲ. ಇದು ಚೆನ್ನಾಗಿದೆ. ಫಸ್ಟ್, ಸೆಕೆಂಡ್. ಓಕೆ, ಅದ್ಯಾರ್ದು? ಮತ್ತೆ ಸತ್ಯ ಗೆದ್ದಿದೆ, ನೀನೇ ಗೆದ್ದುಬಿಟ್ಟೆ. ಬಟ್ ಈ ಸಲ 1 ನಿಮಿಷ ಕಾಲಾವಕಾಶದಲ್ಲಿ ಇಷ್ಟು ಬೆರಣಿಗಳನ್ನ ತಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಪ್ಲೇಸ್ ಹೋದ್ ಸರಿ ಯಾರು ಗೆದ್ದಿದ್ರು? ಕಾವ್ಯ ಅವರು, ಅವರೇ ಗೆದ್ದಿದ್ದಾರೆ. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ರಂಜಿತಾ, ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ಮತ್ತೆ ಕಾವ್ಯ. ಸೊ ಓಕೆನಾ? ಈ ಬೆರಣಿಗಳು ಹೇಗಿದೆ ಅಂತ ಒಂದು ಜೂಮ್ ಹಾಕ್ತೀನಿ, ಹಂಗೆ ತೋರಿಸ್ಬಿಡಪ್ಪ. ಇದು ಬಂದ್ಬಿಟ್ಟು ನೀವು ಕೂಡ ಜಡ್ಜ್ ಮಾಡ್ಬೋದು ಯಾರು ಚೆನ್ನಾಗಿದೆ ಅಂತ. ಇದು ಬಂದ್ಬಿಟ್ಟು ರಂಜಿತಾ ಅವ್ರದ್ದು. 15 ಬೆರಣಿ ತಟ್ಟಿದ್ರು, 2 ಬೆರಣಿ ಫೇಲ್ ಆಗಿದೆ. ಓಕೆ, ಅದು ಬಂದ್ಬಿಟ್ಟು ಇವ್ರದ್ದು, ಕಾವ್ಯ ಅವ್ರದ್ದು, ನಮ್ಮ ಗೌರಜ್ಜಿ ಸೊಸೆ. ಅವರು ತುಂಬ ದೇಶದ ಮ್ಯಾಪ್ ಬಿಡ್ಸೋಕೆ ಹೋಗಿ ಕನ್ಫ್ಯೂಸ್ ಆಗಿಬಿಟ್ಟು ಕೊನೆಗೆ ಬೆರಣಿ ಅಂತ 7 ಬೆರಣಿ ತಟ್ಟಿದ್ದಾರೆ. ಇರಲಿ. ಇದು ಬಂದ್ಬಿಟ್ಟು ಕಾವ್ಯ ಅವ್ರದ್ದು. ಕಾವ್ಯ ಅವ್ರದ್ರಲ್ಲಿ ಒಂದು ಫೇಲ್ಯೂರ್ ಆಗಿಲ್ಲ, ಪಕ್ಕ ಡಿಟ್ಟೋ ಬೆರಣಿ ಹೇಗಿರುತ್ತೆ ಅದೇ ಥರನ ತಟ್ಟಿದ್ದಾರೆ. ಇವರು ವಿನ್ನರ್ ಆಗಿದ್ದಾರೆ ನಮ್ಮ ಪ್ರಕಾರ, ಕಾವ್ಯ ಅವರು. ತಟ್ಟು ಬೆರಣಿ ತಟ್ಟು ಆಟದಲ್ಲಿ ವಿನ್ ಆಗಿರೋರು ಕಾವ್ಯ ಅವರು. ಕಾವ್ಯ ಅವರಿಗೆ ನಮ್ಮ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ವತಿಯಿಂದ ಫಸ್ಟ್ ಪ್ಲೇಸ್ಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಒಳಗಡೆ ಇದೆ. ಕಾವ್ಯ ಅವರೇ, ನೀವು ಮನೆಗೆ ಹೋಗಿ ಓಪನ್ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಖುಷಿ ಪಡ್ತೀರಾ. ನಮ್ಮ ಸಂತು ಮತ್ತು ಮಾನಸ ಇಂಥ ಒಳ್ಳೆ ಗಿಫ್ಟ್ ಕೊಟ್ಟವರಲ್ಲ ಅಂತ. ಒಟ್ಟಾರೆ ನಗ್ನಗ್ತಾ ಖುಷಿಯಾಗಿರಿ. ಏನೋ ಹೇಳಮ್ಮ, ಏನಾದ್ರು ಹೇಳಮ್ಮ ಅಂತ ಒಂದೇ ಒಂದು ವರ್ಡ್ ಹೇಳ್ತಾಳೆ. ಕಂಗ್ರ್ಯಾಚುಲೇಷನ್ಸ್. ಇಂಗ್ಲಿಷ್ ಮೀಡಿಯಮ್ಮ, ಸೂಪರ್. ಗಂಡ ಸೇರಿಸಿದ್ದ. ಎಲ್ಲಾದ್ರೂ ಕಾಲು ಎಳಿಬೇಕು. ಓಕೆ, ಆಲ್ ದ ಬೆಸ್ಟ್ ಕಾವ್ಯ ಅವರೇ. ಈಗ
ಫಸ್ಟ್ ಪ್ಲೇಸ್ ಗೆದ್ದಂತ ಕಾವ್ಯ ಅವ್ರಿಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ತೀವಿ. ಹಾಗೇನೆ ಪಾರ್ಟಿಸಿಪೇಟ್ ಮಾಡಿದ 3 ಜನ, ಅದರಲ್ಲಿ ಫಸ್ಟು ಸೆಕೆಂಡು ಥರ್ಡು ಅವರೇನೆ ಅಲ್ವಾ. ಇದ್ರಲ್ಲಿ ನಾನು ಪಟ್ಟು ನಾನು ಸೆಕೆಂಡ್ ಅಂತ ಹೇಳಂಗಿಲ್ಲ, ಫಸ್ಟ್ ಅಂತ ಹೇಳ್ಕೋಬೋದು 3 ಜನದಲ್ಲಿ. ಅದರ ಸೆಕೆಂಡು ಥರ್ಡು ನೀವಿರೋದೇ 3 ಜನ, ಏನು ಮಾಡೋಕ್ಕಾಗಲ್ಲ. ಆದ್ರೂ ನಮ್ಮ ಹಳ್ಳಿಯ ನೆನಪನ್ನು ಮತ್ತೆ ನೆನಪಿಸಿದ್ದಕ್ಕೆ ಬೆರಣಿ ತಟ್ಟೋದನ್ನು ಮತ್ತೆ ಉತ್ಸಾಹತೆಯಿಂದ ಪ್ರೀತಿಯಿಂದ ಬಂದು ಇಲ್ಲಿ ಬೆರಣಿ ತಟ್ಟಿ ನಮ್ಮನ್ನೆಲ್ಲ ನಗಿಸಿ ರಂಜಿಸಿದ್ದಕ್ಕೆ ಇಬ್ರಿಗೂ ಕೂಡ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲಿಂದ ಒಂದು ಸಣ್ಣ ಗಿಫ್ಟ್ ಇದೆ. ಇದು ಕೂಡ ಕಾಸ್ಟ್ಲಿ, ಯಾಕೆಂದರೆ ಪ್ರೀತಿಯಿಂದ ಏನು ಕೊಟ್ಟರು ಅದು ಕಾಸ್ಟ್ಲಿ ಗಿಫ್ಟ್ ಆಗಿರ್ತದೇನಮ್ಮ. ನಿನಗೂ ನಾನು ಪ್ರೀತಿಯಿಂದ ಕೊಡ್ತಾ ಇರ್ತೀನಲ್ಲ ಗಿಫ್ಟು, ಗಾಬರಿ ಆಗೋಗ್ಲಿ ಏನು ಅಂತ. ಈಗ ನಮ್ಮ ರಂಜಿತ್ ಅವ್ರು ಕೊಡ್ತಿದ್ದೀವಿ, ಬರಲಿ ಒಂದು ಜನ ಚಪ್ಪಾಳೆ. ಈಗ ಕೊನೆಯದಾಗಿ ಈ ಕ್ರಿಕೆಟಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚು, ಮ್ಯಾನ್ ಆಫ್ ದಿ ಸೀರೀಸು, ಅತ್ಯುತ್ತಮ, ಉತ್ತಮ, ಪರಿಣಿತಿ ಹೊಂದಿದವ್ರಿಗೆ ಈ ಥರ ಎಲ್ಲ ಒಂದಷ್ಟು ಬಹುಮಾನಗಳಿರುತ್ತೆ. ಅದೇ ಥರ ನಮ್ಮ ಗೌರಜ್ಜಿ ಸೊಸೆಗೆ ಇವತ್ತು ಅತ್ಯುತ್ತಮ, ಪರಿಣಿತಿ, ಉತ್ತಮ, ಸಾಧಕಿ ಅಂತ ಕೊಡ್ತಾ ಇದೀವಿ. ಇದನ್ನ ಅಮ್ಮ ತುಂಬ ಚೆನ್ನಾಗಿ ಬೆರಣಿ ತಟ್ಟಿದ್ರಿ. ಅದು ಯಾವ್ಯಾವ ದೇಶದ ಮ್ಯಾಪೋ ಗೊತ್ತಿಲ್ಲ, ಅದ್ಭುತವಾಗಿ ತೊಟ್ಟಿದ್ರಿ. ಹಿಂಗಾದ್ರೂ ಮಾಡಿ ಸೊಸೆನ ಗೆಲ್ಲಿಸ್ಬೇಕು ಅನ್ನೋ ಮನಸ್ಸಿತ್ತು ಗೌರಜ್ಜಿಗೆ. ಜನ ಎಲ್ಲಿ ತಪ್ಪು ತಿಳ್ಕೊಬಿಡ್ತಾರೋ ಅಂದ್ಬಿಟ್ಟು ಪಕ್ಕದ ಮನೆ ಕಾವ್ಯ ಗೆಲ್ಲಿಸ್ಬಿಟ್ಟವ್ರೆ. ಇರಲಿ, ಆದ್ರೂ ಕಾವ್ಯ ಅವರು ಆಗ್ಲಿಂದ ಜೊತೆಯಾಗಿ ಬಂದು ಈ ಊರಿಗೆ ಕಾಲಿಟ್ಟ ತಕ್ಷಣವೇ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಮ್ಮನ್ನ ಸ್ವಾಗತ ಮಾಡಿಕೊಂಡು ನಮ್ಮನ್ನ ಪ್ರೀತಿಯಿಂದ ಇಲ್ಲಿ ಕರೆಸಿ ಅವರು ಕೂಡ ಈ ತಟ್ಟು ಬೆರಣಿ ತಟ್ಟು ಆಟದಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾಗಿ ಬೆರಣಿಯನ್ನು ತಟ್ಟಿದ್ದಾರೆ. ಆದರೆ ಒಂದಷ್ಟು ಬೆರಣಿಗಳು ಬೇರೆ ಬೇರೆ ದಿಕ್ಕಿಗೆ ಹೋಗಿರ್ಬೋದು, ಅದು ಬೆರಣಿ ಅಂತೂ ಚೆನ್ನಾಗಿ ತಟ್ಟಿದ್ದಾರೆ. ಅಮ್ಮ ನಿಮಗೆ ನಮ್ಮ ಕಡೆಯಿಂದ ಇದೊಂದು ಸಣ್ಣ ಗಿಫ್ಟು. ದೇವರು ಒಳ್ಳೇದು ಮಾಡಲಿ, ಮುಂದಿನ ಜೀವನಗಳಲ್ಲಿ ತುಂಬ ಅದ್ಭುತವಾಗಿ ಯಶಸ್ಸನ್ನು ಕಾಣಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು. ಬರಲಿ ಕಾವ್ಯವ್ರಿಗೊಂದ್ಸರಿ ಜೋರಾದ ಚಪ್ಪಾಳೆ. ಇನ್ನೊಂದು ದೊಡ್ಡ ಗಿಫ್ಟ್ ಕೊಡಬೇಕು ನನ್ನ ಹೆಂಡತಿಗೆ. ಅದ್ಭುತವಾಗಿ ಬೆರಣಿಯನ್ನು ತಟ್ಟಿ, ಒಂದೇ ಒಂದು ಬೆರಣಿಯನ್ನು ತಟ್ಟಿ ಅದನ್ನು ಫಾಲೋ ಮಾಡಿ ಅಂತ ಎಲ್ಲರೂ ಹೇಳಿದ್ದಾರೆ. ಮೋಸ್ಟ್ಲಿ ಅವಳನ್ನ ಫಾಲೋ ಮಾಡಿದ್ರಿಂದನೇ ಕಾವ್ಯ ಸೋತಿದ್ದು ಅನಿಸುತ್ತೆ. ನನ್ನ ಹೆಂಡತಿ ಫಾಲೋ ಮಾಡಲಿಲ್ಲ ಅಂದರೆ ಮೋಸ್ಟ್ಲಿ ಗೆದ್ದುಬಿಡ್ತಾ ಇದ್ರಿ. ಇರಲಿ, ಇಲ್ಲಿಗೆ ತಟ್ಟು ಬೆರಣಿ ತಟ್ಟು ಗೇಮು ಮುಕ್ತಾಯ ಆಗಿದೆ. ನಮ್ಮ ಉದ್ದೇಶ ಇಷ್ಟೇ ಇತ್ತು. ನಮ್ಮ ನ್ಯಾಚುರಲ್ ಗ್ಯಾಸ್ ಅಂದರೆ ನಮ್ಮ ತಾಯಿ ತಂದೆ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದಂಥ ಬೆರಣಿ ಇವತ್ತು ಮತ್ತೆ ನಿಮಗೆಲ್ಲ ತೋರಿಸುವಂಥ ಒಂದು ಅವಕಾಶ ನಮಗೆ ದೊಡ್ಡನಕಟ್ಟೆ ಗೆಳೆಯರ ಬಳಗ ತುಂಬ ಹೆಲ್ಪ್ ಮಾಡಿದೆ. ಗೋವಿಂದಣ್ಣ ಎಕ್ಸ್ಪೆಷಲಿ, ನಮ್ಮ ರೋಹಿತ್ ನನ್ನ ಆತ್ಮೀಯ ಗೆಳೆಯ, ನನ್ನ ತಮ್ಮ. ಸೊ ಇವನ ಸಪೋರ್ಟಿಂದ ಈ ಊರಿಗೆ ಬಂದು ಈ ಒಂದು ಆಟನ ಮಾಡಲಿಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು. ಇನ್ನಷ್ಟು ಆಟಗಳನ್ನ, ಹಳ್ಳಿ ಆಟಗಳನ್ನ ನಿಮಗೆ ತೋರಿಸ್ತಾನೆ ಇರ್ತೀನಿ. ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಯಾವ್ದು ಹೇಳಿ? ನಮ್ಮ ಹಳ್ಳಿ ನೆನಪು. ನಮ್ಮ ಹಳ್ಳಿ ನೆನಪು ರೀ. ಇವತ್ತೆಲ್ಲ ಮಾಯ ಆಗೋಯ್ತು. ರಾಗಿ ಬೀಸ್ಕೊಂಡು ಊಟ ಮಾಡ್ತಾ ಇದ್ವಿ, ರಾಗಿ ಕಲ್ಲಿಲ್ಲ. ಮೊಸರು ಕಡಿತಾ ಇದ್ವಿ ಗಡಿಗೆನಲ್ಲಿ, ಗಡಿಗೆ ಇಲ್ಲ. ಬೆರಣಿ ತಡ್ತಾ ಇದ್ವಿ, ಬೆರಣಿ ಇಲ್ಲ ಅಲ್ವಾ. ಮರದ ನೇಗ್ಲಲ್ಲಿ ಹೊಲ ಉಳ್ತಾ ಇದ್ವಿ, ಇವತ್ತು ಮರದ ನೇಗ್ಲಿಲ್ಲ, ಟ್ರ್ಯಾಕ್ಟರ್ ಬಂದ್ಬಿಡ್ತು. ಎಲ್ಲ ಆಧುನಿಕ ಪ್ರಪಂಚಕ್ಕೆ ನಾವು ಮಾರು ಹೋಗಿದ್ದೀವಿ. ನಮ್ಮ ಹಳ್ಳಿಯ ನೆನಪುಗಳು ಒಂದೂ ಇಲ್ಲ. ಅದೇ ರೀತಿ ನಮ್ಮ ಹಳ್ಳಿಯ ನೆನಪನ್ನು ಮತ್ತೆ ನಿಮಗೆ ನೆನಪಿಸೋದಕ್ಕೋಸ್ಕರನೇ ಈ ತುಕ್ಕು ಮತ್ತು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನಿಮ್ಮ ಪ್ರತಿ ವಿಡಿಯೋದಲ್ಲೂ ಕೂಡ ನಮ್ಮ ಹಳ್ಳಿಯ ನೆನಪನ್ನು ನೆನಪಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ತಟ್ಟು ಬೆರಣಿ ತಟ್ಟು ಆಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ನಾನೇನು ಹೇಳೋ ಅದು ನೀನೇ ಹೋದ್ರನಾ ಹೇಳು, ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು. ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮನ್ನ ಇನ್ನಷ್ಟು ರಂಜಿಸ್ತೀವಿ ಅಂತ ಹೇಳ್ತೀವಿ. ತುಕ್ಕು ಮಕ್ಕು ಬರ್ರಿ ಜೋರ ಜೋಶ್ ಅಣ್ಣ. ನಿಮ್ಮೂರಿಗೆ ಬರ್ತಾಯಿದ್ದೀನಿ ಕನ್ನಡ. ಈಗ ದುಡ್ಡಿನ ಕಟ್ಟ ಮುಗೀತು, ಸಾರಿ ದೊಡ್ಡನ ಕಟ್ಟ ಮುಗೀತು. ನಿಮ್ಮೂರಿಗೆ ಬರ್ತಾ ಇದ್ದೀನಿ ಕನ್ನಡ.